ಈ ಸೆಷನ್ನಲ್ಲಿ ನಾವು ಹೊಲಿಗೆ ಯಂತ್ರದ ಥ್ರೆಡಿಂಗ್ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಕೆಳಗಿನ ದಾರ ಮತ್ತು ಮೇಲಿನ ದಾರವನ್ನ ಥ್ರೆಡ್ ಮಾಡಲು ಸಾಧ್ಯವಾಗುತ್ತದೆ. ಕೆಳಗಿನ ದಾರದೊಂದಿಗೆ ಬಾಬಿನ್ ಅನ್ನು ಸುತ್ತುವುದು, ಬಾಬಿನ್ ಕೇಸ್ನಿಂದ ಬಾಬಿನ್ ತೆಗೆದು ಹಾಕುವುದು, ನೀಡಲ್ ಬಾರ್ನೊಂದಿಗೆ ಸೂಜಿಯನ್ನ ಸೇರಿಸುವುದು ಮತ್ತು ಹೊಲಿಗೆ ಉದ್ದ, ದಾರದ ಒತ್ತಡ ಮತ್ತು ಒತ್ತುವ ಕಾಲಿನ ಒತ್ತಡವನ್ನು ಹೊಂದಿಸಲು ಸಾಧ್ಯವಾಗುತ್ತದೆ. ನಾವೀಗ ಹೊಲಿಗೆ ಯಂತ್ರದ ಮೇಲಿನ ಭಾಗವನ್ನ ಥ್ರೆಡ್ ಮಾಡುವ ಬಗ್ಗೆ ತಿಳಿಯೋಣ. ಸ್ಪೂಲ್ ಪಿನ್ನಲ್ಲಿ ದಾರವನ್ನ ಹಾಕಿ ದಾರವನ್ನ ಥ್ರೆಡ್ ಗೈಡ್ಗೆ ತನ್ನಿ. ಒತ್ತಡದ ಲೋಹದ ಡಿಸ್ಕ್ ನಡುವೆ ದಾರವನ್ನ ಎಳೆಯಿರಿ. ದಾರವನ್ನ ಥ್ರೆಡ್ ಟೇಕ್ ಆಫ್ ಲಿವರ್ಗೆ ತನ್ನಿ ಮತ್ತು ಅದು ಒಳಗೆ ಹೋದಂತೆ ಅದನ್ನ ಮೇಲಕ್ಕೆತ್ತಿ. ಥ್ರೆಡ್ ಗೈಡ್ಗೆ ದಾರವನ್ನ ಕೆಳಕ್ಕೆ ಎಳೆಯಿರಿ. ಕೆಳಗಿನ ಥ್ರೆಡ್ ಗೈಡ್ ಮೂಲಕ ಅದನ್ನ ಎಳೆಯಿರಿ. ಬಳಿಕ ಸೂಜಿಯನ್ನ ಥ್ರೆಡ್ ಮಾಡಿ. ಈಗ ಹೊಲಿಗೆ ಯಂತ್ರದ ಕೆಳಗಿನ ಭಾಗವನ್ನ ಥ್ರೆಡ್ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಬಾಬಿನ್ ಪೆಟ್ಟಿಗೆ ತಾಳದ ಮೇಲೆ ಎಳೆಯುವ ಬಾಬಿನ್ ಪೆಟ್ಟಿಗೆಯನ್ನ ತೆಗೆದುಹಾಕಿ. ಪೆಟ್ಟಿಗೆಯಿಂದ ಬಾಬಿನ್ ತೆಗೆದುಹಾಕಿ ಮತ್ತು ದಾರವನ್ನ ಸುತ್ತಿ. ಬಾಬಿನ್ ಅನ್ನ ಮತ್ತೆ ಬಾಬಿನ್ ಪೆಟ್ಟಿಗೆಗೆ ಹಾಕಿ. ಹಾಗೆಯೇ ದಾರವನ್ನ ಕನಿಷ್ಠ 4 ಇಂಚು ಉದ್ದದ ಸಣ್ಣ ಸ್ಲಾಟ್ ಮೂಲಕ ಎಳೆಯಿರಿ. ಲಾಳಿ, ಕೆಳದಾರದ ಹಿಡಿಕೆ. ಒಳಗೆ ಬಾಬಿನ್ ಪೆಟ್ಟಿಗೆಯನ್ನ ಸೇರಿಸಿದಾಗ ಪೆಟ್ಟಿಗೆ ಲಾಕ್ ಆಗಿರುವುದನ್ನು ನೀವು ಕೇಳಿಸಿಕೊಂಡಿದ್ದೀರೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸೂಜಿಯ ಮೂಲಕ ಬಾಬಿನ್ ದಾರವನ್ನ ಪಡೆಯಲು ಸಮತೋಲನ ಚಕ್ರವನ್ನ ಮುಂದಕ್ಕೆ ರೋಲಿಂಗ್ ಮಾಡುವ ಮೂಲಕ ಯಂತ್ರದ ಕೆಲಸವನ್ನ ಪ್ರಾರಂಭಿಸಿ. ಬಳಿಕ ಮೇಲಿನ ಮತ್ತು ಕೆಳಗಿನ ದಾರವನ್ನ 4 ಇಂಚುಗಳಷ್ಟು ಒಟ್ಟಿಗೆ ಎಳೆಯಿರಿ. ಬಾಬಿನ್ ವೈಂಡರ್ ಬಾಬಿನ್ ಮೇಲೆ ದಾರ ಸುತ್ತುವುದನ್ನು ಸುಗಮಗೊಳಿಸುತ್ತದೆ. ಕೆಲವು ಬಾಬಿನ್ ತುಂಬಿದಾಗ ಸ್ವಯಂ ಚಾಲಿತವಾಗಿ ನಿಲ್ಲುವಂತೆ ಮಾಡಲಾಗಿರುತ್ತದೆ. ಬಾಬಿನ್ ಪೆಟ್ಟಿಗೆ ಮೇಲಿನ ದಾರವನ್ನು ಹಿಡಿಯಲು ಆ ಸ್ಥಾನಕ್ಕೆ ಚಲಿಸುತ್ತದೆ. ಸೂಜಿಯನ್ನ ಬಾಬಿನ್ ಚೇಂಬರ್ಗೆ ಇಳಿಸದಂತೆ ಅದು ಹೊಲಿಗೆ ರೂಪಿಸುತ್ತದೆ. ಬಾಬಿನ್ ತೆಗೆದುಹಾಕುವ ಹಂತಗಳು ಇಲ್ಲಿವೆ ನೋಡಿ. ಶಟಲ್ ಕವರ್ ತೆರೆಯಿರಿ. ಬಾಬಿನ್ ಪೆಟ್ಟಿಗೆಯನ್ನು ಹೊರತೆಗೆಯಿರಿ. ಕೇಸ್ನಿಂದ ಬಾಬಿನ್ ಅನ್ನು ತೆಗೆದುಹಾಕಿ. ಥ್ರೆಡ್ ಅನ್ನು ಹೇಗೆ ತಯಾರಿಸಬೇಕು ಎಂಬುದನ್ನು ನೋಡೋಣ. ಸ್ಪೂಲ್ ಪಿನ್ ಹುಡುಕಿ. ದಾರವನ್ನು ಸಡಿಲಗೊಳಿಸಿ. ಸ್ಪೂಲ್ ಪಿನ್ ಮೇಲೆ ಥ್ರೆಡ್ ಸ್ಪೂಲ್ ಇರಿಸಿ. ಥ್ರೆಡ್ ಗೈಡ್ ಮೂಲಕ ನಿಮ್ಮ ದಾರದ ಅಂತ್ಯವನ್ನು ಸ್ಲೈಡ್ ಮಾಡಿ. ಯಂತ್ರದ ಟೆನ್ಷನ್ ಡೆಸ್ಕ್ ಅನ್ನು ಗುರುತಿಸಿ. ಟೆನ್ಷನ್ ಡೆಸ್ಕ್ ಸುತ್ತಲೂ ದಾರವನ್ನು ಒಮ್ಮೆ ಸುತ್ತಿಕೊಳ್ಳಿ. ಬಾಬಿನ್ ಅನ್ನು ಸುತ್ತುವ ಹಂತಗಳು ಇಲ್ಲಿವೆ. ಬಾಬಿನ್ ಅನ್ನು ಥ್ರೆಡ್ ಮಾಡಿ. ಬಾಬಿನ್ ವೈಂಡರ್ ಹುಡುಕಿ. ವೈಂಡರ್ ಮೇಲೆ ಬಾಬಿನ್ ಹಾಕಿ. ಬಾಬಿನ್ ವಿಂಡರ್ ಅನ್ನು ಲಾಕ್ ಮಾಡಿ. ದಾರದ ತುದಿಯನ್ನ ಹಿಡಿದುಕೊಳ್ಳಿ. ಪಾದದ ಪೆಡಲ್ ಮೇಲೆ ಕೆಳಗೆ ತಳ್ಳಿರಿ. ಬಾಬಿನ್ ಅನ್ನು ದಾರದಿಂದ ತುಂಬಿಸಿ. ದಾರವನ್ನ ಕತ್ತರಿಸಿ. ಬಾಬಿನ್ ವಿಂಡರ್ ಅನ್ನ ಮತ್ತೆ ಪ್ರಾರಂಭದ ಸ್ಥಾನಕ್ಕೆ ತಳ್ಳಿರಿ. ವಿಂಡರ್ನಿಂದ ಬಾಬಿನ್ ತೆಗೆದುಹಾಕಿ. ಹೊಲಿಗೆ ಯಂತ್ರದ ಸೂಜಿಗಳು ವಿವಿಧ ಪ್ರಕಾರಗಳಲ್ಲಿರುತ್ತವೆ. ಅವುಗಳ ಬಳಕೆಯ ಪ್ರಕಾರ ಆಯ್ಕೆ ಮಾಡಲಾಗುತ್ತದೆ. ಸೂಜಿಯ ಮೇಲಿನ ಭಾಗವನ್ನ ಶಾಂಕ್ ಎಂದು ಕರೆಯಲಾಗುತ್ತದೆ. ಕೆಳಗಿನ ಭಾಗವನ್ನ ಶಾಫ್ಟ್ ಎಂದು ಕರೆಯಲಾಗುತ್ತದೆ. ಶಾಂಕ್ನ ಒಂದು ಬದಿ ಸಮತಟ್ಟಾಗಿರುತ್ತದೆ, ಇನ್ನೊಂದು ಬದಿ ದುಂಡಾಗಿರುತ್ತದೆ.
ಸುತ್ತಿನ ಭಾಗದಲ್ಲಿ ತೂತು ಇರುತ್ತದೆ. ಹೊಲಿಗೆ ಹಾಕುವಾಗ ಇದು ದಾರಕ್ಕೆ ಮಾರ್ಗದರ್ಶನ ಮಾಡುತ್ತದೆ, ಹಾಗೆಯೇ ಅತಿಯಾದ ಘರ್ಷಣೆಯಿಂದ ರಕ್ಷಿಸುತ್ತದೆ. ನಿಡಲ್ ಬಾರ್ ಒಂದು ಉಕ್ಕಿನ ರಾಡ್ ಆಗಿದೆ. ಇದು ಕ್ಲ್ಯಾಂಪ್ ಸಹಾಯದಿಂದ ಸೂಜಿಯನ್ನ ಒಂದು ತುದಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ನಿಡಲ್ ಬಾರ್ನಲ್ಲಿ ಸೂಜಿಯನ್ನ ಸರಿಪಡಿಸಲು ಈ ಹಂತಗಳನ್ನು ಅನುಸರಿಸಬೇಕು. ಸೂಜಿಯನ್ನ ಸೇರಿಸಲು ಸೂಜಿ ಬಾರನ್ನ ತುಂಬಾ ಮೇಲಿನ ಮಟ್ಟಕ್ಕೆ ಎಳೆಯಿರಿ. ಸೂಜಿಯನ್ನ ಸರಿಪಡಿಸಲು ಸ್ಕ್ರೂ ಅಥವಾ ಸೂಜಿ ಕ್ಲ್ಯಾಂಪ್ ಅನ್ನ ಸಡಿಲಗೊಳಿಸಿ. ಅಲ್ಲಿ ಒಂದು ತೂತು ಇರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ತೂತಿನ ನೇರ ಸಾಲಿನಲ್ಲಿ ಸೂಜಿಯನ್ನ ಸೇರಿಸಿ ಮತ್ತು ಸೂಜಿಯನ್ನ ಸರಿಯಾಗಿ ಹಾಕಲು ಸೂಜಿ ಕ್ಲ್ಯಾಂಪ್ ಅನ್ನ ಸುರಕ್ಷಿತವಾಗಿ ಮತ್ತು ಗಟ್ಟಿಯಾಗಿ ಬಿಗಿಗೊಳಿಸಿ. ನೀವು ಇನ್ನು ಸಮಸ್ಯೆಯನ್ನ ಎದುರಿಸುತ್ತಿದ್ರೆ ನಿಮ್ಮ ಯಂತ್ರದ ಕೈಪಿಡಿಯನ್ನ ಒಮ್ಮೆ ನೋಡಿ. ನಾವೀಗ ಹೊಲಿಗೆ ಉದ್ದವನ್ನ ಸರಿ ಹೊಂದಿಸುವ ಬಗ್ಗೆ ಕಲಿಯೋಣ. ಸಾಮಾನ್ಯವಾಗಿ ಉತ್ತಮವಾದ ಬಟ್ಟೆಗಳಿಗೆ ಸಣ್ಣ ಹೊಲಿಗೆ ಅಗತ್ಯವಿರುತ್ತದೆ. 2.5 ಸೆಂಟಿಮೀಟರ್ಗೆ 16ರಿಂದ 20 ಹೊಲಿಗೆಗಳು. ಮಧ್ಯಮ ತೂಕದ ಬಟ್ಟೆಗಳಿಗೆ ಮಧ್ಯಮ ಹೊಲಿಗೆ 2.5 ಸೆಂಟಿಮೀಟರ್ಗೆ 12 ಮತ್ತು ಭಾರವಾದ ಬಟ್ಟೆಗಳಿಗೆ ಉದ್ದವಾದ ಹೊಲಿಗೆ ಅಗತ್ಯವಿರುತ್ತದೆ. 2.5 ಸೆಂಟಿಮೀಟರ್ಗೆ 8ರಿಂದ 10. ಯಂತ್ರದ ಬೇಸ್ಟಿಂಗ್ ಮತ್ತು ಯಂತ್ರ ಸಂಗ್ರಹಣೆಗೆ ಇನ್ನೂ ಉದ್ದವಾದ ಹೊಲಿಗೆ 2.5 ಸೆಂಟಿಮೀಟರ್ಗೆ 6ರಿಂದ 8 ಅಗತ್ಯವಿದೆ. ಥ್ರೆಡ್ ಟೆನ್ಷನ್ ಹೊಲಿಗೆ ರಚಿಸಲು ಯಂತ್ರದ ಮೂಲಕ ಹಾದು ಹೋಗುವ ದಾರದ ಪ್ರಮಾಣವನ್ನು ಸೂಚಿಸುತ್ತದೆ. ಒತ್ತಡವನ್ನು ನಿಯಂತ್ರಿಸುವ ಮೊದಲು ಯಂತ್ರದ ಥ್ರೆಡಿಂಗ್ ಮೇಲ್ಭಾಗ ಮತ್ತು ಥ್ರೆಡಿಂಗ್ ಅಡಿಯಲ್ಲಿಯೂ ಎಲ್ಲವೂ ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಮೇಲಿನ ಮತ್ತು ಕೆಳಗಿನ ಎಳೆಗಳ ನಡುವೆ ಒತ್ತಡದ ಪರಿಪೂರ್ಣ ಸಮತೋಲನ ಇದ್ದಾಗ ಹೊಲಿಗೆಗಳು ಬಟ್ಟೆಯ ದಪ್ಪದ ಮಧ್ಯದಲ್ಲಿ ಲಾಕ್ ಆಗುತ್ತವೆ ಅಥವಾ ಒಟ್ಟಿಗೆ ಸೇರಿಕೊಳ್ಳುತ್ತವೆ. ಹೊಲಿಗೆಗಳು ಆಕಾರ ಮತ್ತು ಬಿಗಿತ ಎರಡರಲ್ಲೂ ಕೆಲಸದ ಎರಡೂ ಬದಿಗಳಲ್ಲಿ ಒಂದೇ ರೀತಿ ಕಾಣುತ್ತದೆ. ಪ್ರೆಷರ್ ಫುಟ್ ಪ್ರೆಷರ್ ಎಂದರೆ ಬಟ್ಟೆಯ ಮೇಲೆ ಹಾಕುವ ಕಾಲಿನ ಕಡಿಮೆ ಒತ್ತಡದ ಪ್ರಮಾಣವಾಗಿದೆ. ಈ ಒತ್ತಡವು ಪಾದದ ಕೆಳಗೆ ಬಟ್ಟೆಯನ್ನ ಫೀಡ್ ಮಾಡುವ ವಿಧಾನದ ಮೇಲೆ ಪರಿಣಾಮ ಬೀರುತ್ತದೆ. ಒಂದು ವೇಳೆ ಈ ಒತ್ತಡವು ಅಧಿಕವಾದರೆ ಪಾದಗಳು ಸೆಳೆಯುತ್ತವೆ, ಹಾಗೆ ಬಟ್ಟೆಯನ್ನ ಸರಿಯಾಗಿ ಫೀಡ್ ಮಾಡುವುದಿಲ್ಲ. ನಿಮ್ಮ ತಿಳುವಳಿಕೆಯನ್ನ ಪರೀಕ್ಷಿಸುವ ಸಮಯ ಇದು. ಈ ಕಾರ್ಯವನ್ನ ಮಾಡಲು ನಿಮಗೆ ಬಾಬಿನ್ ಮತ್ತು ಬಾಬಿನ್ ಕೇಸ್, ದಾರ ಮತ್ತು ಸೂಜಿ, ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಯಂತ್ರದ ಅಗತ್ಯವಿದೆ. ಮೇಲಿನ ದಾರವನ್ನ ಯಂತ್ರಕ್ಕೆ ಥ್ರೆಡ್ ಮಾಡುವುದು ನಿಮ್ಮ ಕೆಲಸವಾಗಿದೆ. ಮೇಲಿನ ದಾರವನ್ನ ಥ್ರೆಡ್ ಮಾಡುವ ಮೊದಲು ಥ್ರೆಡ್ ಟೇಕ್ ಆಫ್ ಲಿವರ್ ಅನ್ನ ಹೆಚ್ಚಿಸಿ. ಇದು ಥ್ರೆಡಿಂಗ್ ಅನ್ನ ಸುಲಭಗೊಳಿಸುತ್ತದೆ ಮತ್ತು ಹೊಲಿಗೆ ಮಾಡುವಾಗ ದಾರವು ಹೊರಬರುವುದನ್ನು ತಡೆಯುತ್ತದೆ. ಇಲ್ಲಿ ತಿಳಿಸಲಾದ ಅಂಶಗಳ ಪ್ರಕಾರ ತೋರಿಸಿರುವಂತೆ ಯಂತ್ರವನ್ನ ಥ್ರೆಡ್ ಮಾಡಿ. ನಾವೀಗ ಹೊಲಿಗೆ ಯಂತ್ರದ ಥ್ರೆಡಿಂಗ್ ಬಗ್ಗೆ ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಕೆಳಗಿನ ದಾರ ಮತ್ತು ಮೇಲಿನ ದಾರವನ್ನ ಥ್ರೆಡ್ ಮಾಡಲು ಸಾಧ್ಯವಾಗುತ್ತದೆ. ಕೆಳಗಿನ ದಾರದೊಂದಿಗೆ ಬಾಬಿನ್ ಅನ್ನ ಸುತ್ತುವುದು, ಬಾಬಿನ್ ಕೇಸ್ನಿಂದ ಬಾಬಿನ್ ತೆಗೆದುಹಾಕುವುದು, ನೀಡಲ್ ಬಾರ್ನೊಂದಿಗೆ ಸೂಜಿಯನ್ನ ಸೇರಿಸುವುದು ಮತ್ತು ಹೊಲಿಗೆ ಉದ್ದ, ದಾರದ ಒತ್ತಡ ಮತ್ತು ಒತ್ತುವ ಕಾಲಿನ ಒತ್ತಡವನ್ನ ಹೊಂದಿಸಲು ಸಾಧ್ಯವಾಗುತ್ತದೆ.